ಅನ್ನೋ ಉದ್ದೇಶದಿಂದ ನಾವು ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದೀವಿ. ಮನೆಯಲ್ಲಿ ಇರುವಂಥ ಮಸಾಲೆ ಪದಾರ್ಥಗಳಿರುವಂಥ ಔಷಧೀಯ ಗುಣಗಳು ಅದನ್ನು ನಾವು ಬಳಸ್ಕೊಳ್ತಾ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಭಾಳ ಜನ ಔಷಧಿ ಕೊಡ್ತಾರೆ. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಪ್ರಾಮಾಣಿಕವಾಗಿ ಆರೋಗ್ಯ ಸಲಹೆ ಮಾಡ್ತಾ ಇರೋ ಅಥವಾ ವೈದ್ಯರಿದ್ದಾರೆ. ಅದು ತುಂಬ ರೇರ್ ಅಂತಂದ ಜಾಗದಲ್ಲಿದ್ದಾರೆ. ತುಂಬ ಮಹತ್ವದ ಕಾಯಿಲೆಗಳು ಔಷಧಿ ಕೊಡ್ತಾರೆ. ಅವನ್ನೆಲ್ಲ ಸೇರಿಸಿ ನಾವು ಈ ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣೆಗೆ ಬಂಗಾರಮಕ್ಕಿ ಏಪ್ರಿಲ್ 1ಕ್ಕೆ ಇದೇ ತಿಂಗಳು ಏಪ್ರಿಲ್ 1ಕ್ಕೆ ಬಂಗಾರಮಕ್ಕಿಯಲ್ಲಿ ಪ್ರಾಚೀನ ಆರೋಗ್ಯ ಪರಂಪರೆ ವೈದ್ಯರ ಸಂಗಮ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಎಲ್ಲ ವೈದ್ಯರು ಅಂದರೆ ಪ್ರಾಚೀನ ಆರೋಗ್ಯ ಪರಂಪರೆ ಎಲ್ಲರೂ ಇದ್ದಾರೆ. ಒಂದು ನಾಡಿ ಚಿಕಿತ್ಸೆ ಮಾಡಿದ್ದಾರೆ, ಪಾದ ಚಿಕಿತ್ಸೆ ಮಾಡಿದ್ದಾರೆ, ಕಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ, ಹಲ್ಲಿನ ಚಿಕಿತ್ಸೆ ಮಾಡಿದ್ದಾರೆ. ಇದರ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಮಾಡ್ತಾರೆ. ಮನೆ ಮದ್ದು ಉಪಯೋಗಿಸ್ಕೊಂಡು ಅವರನ್ನೆಲ್ಲರೂ ಒಂದು ವೇದಿಕೆಯಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಉದ್ದೇಶ ಏನಪ್ಪ ಅಂದರೆ ನಮ್ಮ ವೈದ್ಯರಿಗೆ ಸಾಮಾಜಿಕ ಭದ್ರತೆ, ಸರ್ಕಾರದಿಂದ ಮಾನ್ಯತೆ ಬೇಕು, ಮತ್ತು ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಸಿಗಬೇಕು. ಆ ಮಟ್ಟದಲ್ಲಿ ನಮ್ಮ ಚಿಂತನೆ ಆಗಿದೆ, ನನ್ನ ಆಶೆ ಆಗಿದೆ. ಹಾಗಾಗಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ನಮ್ಮನ್ನು ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿಲೆಕ್ಟ್ ಫೌಂಡೇಶನ್ ವತಿಯಿಂದ. ಆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ರಾಜ್ಯದ ಎಲ್ಲ ವೈದ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಆಶೆ ಆಗಿದೆ. ಹಾಗಾಗಿ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಷ್ಟು ಜನ ವೈದ್ಯರ ಭಾಗಿಯಾಗ್ತಾರೆ ಸರ್? ಸರ್ ಎಷ್ಟು ಜನ ವೈದ್ಯರ ಭಾಗಿಯಾಗ್ತಾರೆ? ಸುಮಾರು 500 ಜನ ವೈದ್ಯರು ಭಾಗಿಯಾಗ್ತಾರೆ. ಹೆಚ್ಚು ಕಡಿಮೆ ಆನ್ಲೈನ್ ಬುಕಿಂಗ್ ಆಗ್ತಾ ಇದೆ, ಆನ್ಲೈನ್ ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮದ ಪ್ರಯುಕ್ತ ನಾವು ರಾಜ್ಯದ 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ಪ್ರಾಚೀನ ವೈದ್ಯ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಆಯ್ಕೆ ಮಾಡಿ ಕೊಡ್ತಾ ಇದ್ದೀವಿ. ಈ ವೈದ್ಯ ಕಲೆಯನ್ನು ಪ್ರೋತ್ಸಾಹ ಮಾಡಿ 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ತಲಾ 10,000 ರೂಪಾಯಿ ನಗದನ್ನು ಕೊಟ್ಟು ಒಂದು ಅಭಿನಂದನಾ ಪತ್ರ ಶಾಲೆ ಸನ್ಮಾನ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ಯಾಕಂದ್ರೆ ಈ ವೈದ್ಯ ಪದ್ಧತಿ ಬೆಳೀಬೇಕು, ಉಳಿಬೇಕು ಅನ್ನೋದು ನಮ್ಮ ಆಶಯ. ಈ ಟ್ರಸ್ಟ್ಗೆ ಯಾವ ಕಾನೂನು ಸಲಹೆಗಳು ಯಾವ ರೀತಿ ಬೇಕು ಆ ಕಾನೂನು ಸಲಹೆಗಳನ್ನ ಒದಗಿಸ್ಕೊಟ್ರು. ವೈದ್ಯರು ಏನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳನ್ನ ಒಂದು ಜಾರಿಗೊಳಿಸುವಂತ ಕಾರ್ಯಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್.